ಸ್ಟ್ರೈಕ್ ಮಾಡಿದ್ದೀವಿ ಸಾಹೇಬ್ರ. ಅಧ್ಯಕ್ಷ ನಾವು ಅವಾಗ PWDದವರು ಇದು ಒಂದು ಗಟ್ಟರ ಮಾಡಾಕತ್ತಾರೆ ಸಾಹೇಬ್ರ. ಈಗ ಇದು ಇನ್ನ ರಾಮನಗರ ಸಾಹೇಬ್ರ ಈಗ ನಾವು 30 ವರ್ಷದಿಂದ ಅದೀವಿ ಸರ್. ಪೈಪ್ ಹಾಕಿದ್ದಾರೆ ಯಾರಿಗಾದ್ರು 9 5 ಮೀಟರ್ದು ಪೈಪ್ ಹಾಕಿ UCD ಮಾಡಾಗ ಏನು ಮಾಡಿದ್ರು ಸಾಹೇಬ್ರ, ಅವ್ರು ತೆಗೆದು 2 ಮೀಟರ್ ಪೈಪ್ ಹಾಕೊಂಡು ಅದು ಈ ಮೊದಲು ಈ ಇಂಜಿನಿಯರ್ ಸಸ್ಪೆಂಡ್ ಮಾಡ್ಬೇಕು ಸಾಹೇಬ್ರ. ಫಸ್ಟ್ ಈ 2 ಮೀಟರ್ ಪೈಪ್ ಹಾಕ್ಯಾರ ಸಾಹೇಬ್ರ. ಅವ್ನು ಕಾಂಟ್ರಾಕ್ಟರ್ ಪೈಪೇ ತಗೊಂಡ ಸಾಹೇಬ್ರ. ಮಾಡಿ ಹಮೀದವ್ರು ಬೈದು ಈ ಒಂದು 15 ದಿವಸದಿಂದ ಪೈಪ್ ಹಾಕ್ಯಾರ ಸಾಹೇಬ್ರ. ಇವ್ರು ಸುನಿಲ್ ಪಾಟೀಲ್ ಅಂತ ಹೇಳಿ ಸಾಹೇಬ್ರ. ಇವರು ನಾವು ಎಲ್ಲ ಪೈಪ್ ನೀರು ಹಾಕಿರ್ತೀವಿ, ಎಲ್ಲ ಪೈಪ್ ಹಾಕಿದಾಗ ನೀರೇ ಹೋಗಲ್ಲ ರೀ. ಆ ಪೈಪ್ ತಗೊಂಡ್ರೆ ಕಾಂಟ್ರಾಕ್ಟರ್ ಗೊತ್ತೇ ಇಲ್ಲ. ಬದಲ್ಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 4 ತಿಂಗಳು ಏನ್ ಮಾಡಿದ್ರಿ? ನಾ ಇದನ್ನ ಫಸ್ಟ್ ಫ್ಲಡ್ಡಿಗೆ ಭಾಳ ನೀರಿತ್ತು ಸಾಹೇಬ್ರ. ಇವರು ನಾವು ಕೂಡ ಅವಾಗ ಅದು ಮಾಡಕ್ಕೆ ಮಾಡಿಸ್ಬಾರ್ದು. ಫಸ್ಟ್ 4 ರೋಡ್ಗಳು PWD ಮಾಡಿರಲ್ಲಪ್ಪ. ಏನು ಹೋಗ್ತಿಲ್ಲ ಕರೆಕ್ಟ್ ರೀ. 5 ಮೀಟರ್ ಪೈಪ್ ಇತ್ತಂತ ನೋಡಿ. ಹಿಂದೂ 5 ವರ್ಷದ ತಕರಾರು ರೋಡ್ ಸಾಹೇಬ್ರಿಗೆ ಹೇಳಿದ ಹೇಳಿದ ನಾವು ಹೋಮ್ ಮಿನಿಸ್ಟರ್ ಇದ್ದಾಗ ಆ ಸರ್ಕಲ್ ಏನದ ಸಾಹೇಬ್ರ, ಇದು ನ್ಯಾಷನಲ್ ಫ್ಲೋ ಇದೆ ಸಾಹೇಬ್ರ. ಇದು ನಮ್ಮ ತೊಡದಾಗ ಬಂದು ಇದನ್ನು 6 ಫೂಟ್ ಒಳಗಿನ ಒಂದು ಯಾವುದೋ ಫಂಡಿಗೆ ಅವಾಗ ಇವ್ರಿಗೆ ನಾವೇನು ಹೇಳ್ತೀವಿ, 5 ಮೀಟರ್ ಪೈಪ್ ಒಳಗೆ ಹಾಕೋರಿ. ಅವಾಗ ಏನು ಹೇಳಿದ್ರು 5 ಮೀಟರ್ ಪೈಪ್ ಹಾಕೋದ್ರೆ ನ್ಯಾಷನಲ್ ಫ್ಲೋ ಕೊಡ್ರಿ. ಅವಾಗ ಇವ್ರು ಮಾಡಿರ್ತಾರೆ. ಅವಾಗ ಮಾಡಾಕಿ ತಗೊಂಡು ಒಬ್ಬರು ಬಡಿಯಿಂದ ದುಡ್ಡೆ ಮಾಡ್ಬೇಕಲ್ಲ ಅಂದೆ ಒಬ್ಬರು ಹಾಲು ಬಡಿ ಬಡಿ ಚೋರಿ ಮಾಡ್ಬೇಕು ಬಡಿ ನೀವು ಹೋಗ್ತಾನೆ ನೀವು ಅವ್ನು ಡಿಪೆಂಡ್ ಮಾಡಿದ್ರೆ ಕಂಪ್ರನಲ್ಲ 1 ಸೆಕೆಂಡ್ ಸಾಹೇಬ್ರೆ. ಇವರಿಗೆ ಕಮಿಷನರ್ಗೆ ಈ ಸುನಿಲ್ ಪಾಂಡ್ರಿಗೆ ನಿನ್ನೆ ಮಧ್ಯಾಹ್ನದಿಂದ ಹೇಳಾಗಿಲ್ಲ ಸಾಹೇಬ್ರೆ, ನೀರು ಹೋಗ್ಲಾರ ಈ ಕಡೆ ನೀರು ಇರಂಗಿಲ್ಲ, ನಿಮ್ಮ ಮನೆಯವ್ರಿಗೆ ಬರೋಕ್ಕಾಗೋದಿಲ್ಲ. ನಂದು ಒಂದು ಕೊಡು ಪೆಟ್ರೋಲ್ ಡೀಸೆಲ್ 2 ನೀರಾಗ್ಯದ ಸರ್ ಇಲ್ಲಿಂದ. ಇವತ್ತು ಬೆಳಿಗ್ಗೆ ಅವ್ರು ಯಾರೂ ಬರ್ಲಾರ್ದಕ್ಕೆ ನಾನು ಅಶಿಬ್ನಾಗ 5 ಗಂಟೆಗೆ ಬಂದು ನೀರು ಖರ್ಚು ಮಾಡ್ಕೊಂಡು ನೀರು ಬಿಟ್ಟಿವಿ ಸರ್.
ಇವ್ರು ಯಾರು ಒಬ್ಬರು ಅಟೆಂಡ್ ಮಾಡಿಲ್ಲ ಸಾಹೇಬ್ರೆ. ಇವರು ರಾತ್ರಿ 9 ಗಂಟೆಗೆ ಏನಂದ್ರೆ ಸರ್, ಊಟ ಮಾಡ್ಕೊಂಡು 10 ಗಂಟೆಗೆ ಬರ್ತೀವಿ ಅಂದ್ರೆ ಸರ್, ನಾ 10 ಗಂಟೆಗೆ ಬಂದಿನಿ ಸರ್. ಟ್ರಾಫಿಕ್ ತೊಂದರೆ ಯಾಕೈತೆ ಅಂತ ಸರ್, ಟ್ರಾಫಿಕ್ CPR ಫೋನ್ ಮಾಡಿ 4 ಮಂದಿಗೆ ಮನುಷ್ಯರ ಕಳ್ಸಂದ್ರೆ ಅವ್ರು ಪೊಲೀಸರು ಪಾಪ ಬೆಳಗ್ಗೆ ಕೂತು ಹೋದ್ರು ಸರ್. ಇವತ್ತಿನವರೆಗೂ ಇವ್ರಿಗೆ ಬಂದಿಲ್ಲ ಸರ್ ಯಾರು. ಈಗ ಬೆಳಿಗ್ಗೆ ಲಕ್ಕನವ್ರ ಸಾಹೇಬ್ರು ಎಲ್ಲೋದ್ರಿ, ಲಕ್ಕನವ್ರ ಸಾಹೇಬ್ರ ಇವ್ರು ಸಾಹೇಬ್ರು ಬೆಳಗ್ಗೆ ಬಂದ್ರಿ. ಇವ್ರು ಬರೋಣ ನಾನು ಮಾಡ್ಬೋದು ಸರ್. ಬಸ್ ಇವ್ರು ಬೇಕಾದ್ರೆ ಭಯಂಕರ ಎಲ್ಲಿ ಬೇಕಾದ ರೀ. ಅಲ್ಲ ನೀವು ಹೋಗಬೇಕಲ್ಲ, ಈ ಥರ ಮಾಡಿದ್ರೆ ಸಸ್ಪೆನ್ಷನ್ ಇಲ್ಲ ಈ 6 for ಸಸ್ಪೆನ್ಷನ್ ಸರ್. ವಾರ್ನಿಂಗ್, ಲಾಸ್ಟ್ ವಾರ್ನಿಂಗ್. ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರಿಸ್ರಿ. ಈಗ ಏನೋ ಅಲ್ಲ, ಈಗ ಕರೆಕ್ಟಾಗಿ ಕೆಲಸ ಮಾಡಿ ತೋರಿಸ್ರಿ. ಈಗ ಮತ್ತು ಈಗೂ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಅದು ಸಸ್ಪೆಂಡಿವ್. ಇಶ್ವರಿಗೆ ಕರೆಕ್ಟ್ ಮಾಡಿದ್ರೆ ಅದು ಸಸ್ಪೆಂಡಿವ್. ಚಿಕ್ಕಿ ಇದೇನು ನಮ್ದೆಲ್ಲ ಬಿಡೋಬಿಡಿ. ಸುಮ್ಮನೆ ಶೋ ಪೀಸ್ ಮಾಡಿ ದೊಡ್ಡ ರೋಡ್ ಮಾಡ್ಯಾರ ಸರ್. ಇಲ್ಲಿಂದ ಹಿಡಿದು ಒಟ್ಟ ಎಲ್ಲಿ ಡ್ರೈನೇ ಇಲ್ಲ ಸರ್. ಈ ರೋಡ್ನಿಂದ ಆ ಕಡೆ ನೀರೇ ಹೋಗುದು ಸರ್. ಈ ನಮ್ಮ ಪಂಪ್ ಹಿಡ್ಕೊಂಡು ಅದೇ ಸೇಮ್ ಥಿಂಗ್ ಸೋಲಾಪುರ. ಅದು ಟ್ರ್ಯಾಕ್ಟರ್ ಇದಕ್ಕೆ ಬರೀ ರೋಡ್ ಮಾಡಿದ್ರೆ ಆಯ್ತು. ಡ್ರೈನ್ ಇದಕ್ಕೆ ಅಟೆಂಡ್ ಮಾಡ್ತೀನಿ ಸರ್. ನಿಮ್ಮ ಬಿಜಾಪುರದಾಗ ಎಷ್ಟು ಸಮಸ್ಯೆ ಆಗಿಲ್ಲ ಆಮೇಲೆ ಸರ್. ಈಗ ಹೌದು ಸರ್, ಸ್ಟೇಷನ್ ರೋಡ್ PWD ಸರ್, ಸೋಲಾಪುರ ರೋಡ್ PWD ಸರ್, ಇದು ನಮ್ಮದು PWD ಸರ್. PWD ರೋಡ್ ರೂಲ್ಸ್ ಎಲ್ಲ ಇನ್ಸ್ಪೆಕ್ಟ್ ಮಾಡಿ ಎಲ್ಲೆಲ್ಲಿ ಡ್ರೈನ್ಸ್ ಇಲ್ಲ, ಎಲ್ಲೆಲ್ಲಿ ರಾಜಕಾಲಿಗಳು ಅದಾವು, ಡ್ರೈನ್ಸ್ ಅದಾವು, ಎಲ್ಲಾದ್ರೂ ಇದು ಮಾಡ್ಕೊಡ್ರಿ ಮಾಡಿ ಇಮಿಡಿಯೇಟ್ಲಿ. ಅದರ್ವೈಸ್ ಯು ಆಲ್ಸೋ ಬಿ ಸಸ್ಪೆಂಡೆಡ್. ಆಮೇಲೆ ಪಗಾರ ಸಿಕ್ಕಲ್ಲ ನಿಮ್ಗೆ. 4 ದಿವಸ ರಿಟೈರ್ ಆಗ್ತೀರಿ. 6 ದಿನದಾಗ ಪೆನ್ಷನ್ ಸಿಗಂಗಿಲ್ಲ ಏನು ಮಧ್ಯ ನಾನು ಕಾನ್ಸಿಕ್ವೆನ್ಸ್ ಚಿಂತೆ ಮಾಡಬಹುದು. ಇನ್ಸ್ಪೆಕ್ಟರ್ ಈಗ ಕಮಿಷನ್ ಹ್ಯಾಂಡ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ಇವಾಗ ಏನಾಗಿದೆಲ್ಲ ನಾ ಐಡೆಂಟಿಫೈ ಮಾಡಿದ್ದೇನೆ ಮಾಡಿ ಇದಲ್ಲದೆ ಒಂದು ಕಾಂಪ್ರಿಹೆನ್ಸಿವ್ ಒಂದು ಯಾವುದೋ ಪ್ರೊಫೆಷನಲ್ ಟೀಮ್ ಕರೆದು ನಮ್ಮವ್ರನ್ನ ಕೂರಿಸೋಣ. ಯಾಕೆ ಅವ್ರು ಬಂದವ್ರಿಗೂ ಕೂಡ ಬುದ್ಧಿ ಗೊತ್ತಿರೋಂಗಿಲ್ಲ. ಅವ್ರು ಯಾರೋ ತಂದು ಒಂದು ಈ ಎಕ್ಸ್ಪರ್ಟ್ಸ್ ಇದ್ದಾರೆ ಇದಾಗೆಲ್ಲ ಈ ಮುಂಬೈದಾಗದಾಗ, ಬೆಂಗಳೂರಿನಾಗ, ಬೇರೆ ಕಡೆ ಆದಾಗ ಅದಾರಲ್ಲ ಎಕ್ಸ್ಪರ್ಟ್ಸ್ನ ಏಜೆನ್ಸಿ ತಂದು ನಮ್ಮ ತಿಂಗಳು ಕೂಡಿಸಿ ಅವ್ರನ್ನ ಕಂಪ್ಲೇಂಟ್ ಮಾಡಿಸಿ ಒಂಥರ ಎಲ್ಲ ಕಡೆನೂ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಫುಲ್ ಸಿಟಿ ಎಲ್ಲ ಕಡೆ ಟಾಸ್ಕ್ ಫೋರ್ಸ್. ಈಗ ಕಾರ್ಪೊರೇಷನ್ನಲ್ಲಿ ಕಾರ್ಪೊರೇಷನ್ ಕಮಿಷನರ್ ನೇತೃತ್ವದ ಟಾಸ್ಕ್ ಫೋರ್ಸು ಎಲ್ಲ ತಹಶೀಲ್ದಾರರು, AC ಆಯಾ ತಾಲೂಕಿನಲ್ಲಿ ಅಲ್ಲಲ್ಲಿ ತಹಶೀಲ್ದಾರರು, ACಸು, ಅಲ್ಲೆಲ್ಲ ಇಂಜಿನಿಯರ್ಸು ಎಲ್ಲ ಕೂಡಿ ಅಲ್ಲಿ ಒಂದು ಟಾಸ್ಕ್ ಫೋರ್ಸು ಇನ್ಕ್ಲೂಡಿಂಗ್ ಪೊಲೀಸ್ ಮಾಡಲಿಕ್ಕೆ ಅದು ಸೂಚನೆ ಕೊಟ್ಟಿದೆ. ಮತ್ತು ಎಲ್ಲರೂ ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಈಗ ನಾನು ಖುದ್ದಾಗಿ ಎಲ್ಲ ಇದನ್ನು ಬಿಟ್ಟು ನಾನು ಬೆಂಗಳೂರಿನಲ್ಲಿ ಬಂದಿದ್ದೇನೆ. ರಾತ್ರಿ ಬಂದು ನಾನು ಎಲ್ಲ ಕಡೆನೂ ವಿಸಿಟ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಈ ರೀತಿ ಭಾಳ ದೊಡ್ಡ ಪ್ರಮಾಣದ ಹಾನಿ ಆಗಿರೋದು ಎಲ್ಲ ವಿಸಿಟ್ ಮಾಡ್ತಾ ಇದ್ದೀನಿ. ಈಗ ಪ್ರಮುಖವಾಗಿ ಆಗಬೇಕಾಗಿದ್ದು ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ. ಸುಮ್ಮನೆ ಬಂದು ನಾವು ಪ್ರತಿ ವರ್ಷ ಈ ರೀತಿ ಆದಮೇಲೆ ನಮ್ಮನ್ನು ನೋಡ್ಕೊಂಡು ಹೋಗೋದು, ಮತ್ತೆ ಮತ್ತೊಂದು ಮಳೆ ಆದ್ಮೇಲೆ ಮತ್ತೆ ಅದೇ ಮರುಕಳಿಸಬಾರ್ದು. ಈಗ ಒತ್ತುವರಿಗಳಾಗಿದ್ದಾವೆ. ಈಗ ಹೇಳಿದ್ರಲ್ಲ, ಈಗ ಇದೇ ಒಂದು ಲೆಕ್ಕದಲ್ಲಿ ನೋಡಿದರೆ ಇಬ್ರಾಹಿಂ ರೋಜಾ ಟು ಯಾವ ದರ್ಗಾ ಅದು, ಮಕ್ಕಾ ದರ್ಗಾ ಅದು 1 ಕಿಲೋಮೀಟರು 1978ರಲ್ಲಿ ಒಂದು ದಿವಸ ರ್ಯಾಡಿಕೇಷನ್ ಆಗಿರೋದು. ಎಷ್ಟಾಯ್ತು ಸರ್? 25 ಮೀಟರ್ ಅಂದರೆ 80 ಫೂಟು. ಆ 80 ಫೂಟ್ ಹೋಗಿ ಒಂದು ದಿವಸ ಎಲ್ಲ 5 ವರ್ಷ ಆಗಿಬಿಟ್ಟಿದೆ. ಹೀಗಾಗಿ ಒಂದು ದಿವಸ ನೀರು ಬರ್ತದೆ. ಈಗ ಹೊರತಿಯವ್ರು ಹೇಳ್ತಾ ಇದ್ರು ಅಥಾರಿಟಿ ಕಣ್ಮುಚ್ಚಿನಲ್ಲಿ ನೀರು ಬರ್ತದೆ. ಆ ಕಡೆ ನಾನು ಇದಕ್ಕಿಂತ ಮುಂಚೆ ಅಲ್ಲಿ ಭೇಟಿಯಾದಾಗ ಸೈನಿಕ್ ಸ್ಕೂಲ್ನಿಂದ ಒಂದು ಆ ಕಾರಜೋಳವರ ಗ್ಯಾಸ್ ಸ್ಟೇಷನ್ನಿಂದ ನೀರು ಬರ್ತದೆ. ಅಲ್ಲಿ ಮುಂದೆ ರೋಡ್ ಮಾಡಿದ್ದಾರೆ, ಬ್ಲಾಕ್ ಆಗಿದೆ. PWD ರೋಡ್ ಮಾಡಿದ್ದಾರೆ, ಮುಂದೆ ಹೋಗುವಂಥದ್ದಾಗಿಲ್ಲ. ಅಲ್ಲಿ ಯಾರೋ ಒಬ್ಬರು ವ್ಯಾಪಾರಸ್ಥರು ಹೇಳಿದ್ರು, ಯಾರೋ ಒಬ್ಬರು ವ್ಯಾಪಾರಸ್ಥರಲ್ಲಿ ಬ್ಲಾಕ್ ರೋಡ್ ಮಾಡಿಬಿಟ್ಟು ಕಟಾಪ್ ಆಗಿಬಿಟ್ಟಿದೆ. ಹೀಗಾಗಿ ಆ ಕಡೆಯಲ್ಲಿ ಏನು ನಾವು ಮೊದಲು ಹೋಗೋದು ಫಸ್ಟ್ ಕೊಟ್ಟು ಸೋಲಾಪುರ ರೋಡಿಗೆ ಅಲ್ಲಿ ಬ್ಲಾಕ್ ಆಗಿದೆ. ಹೀಗಾಗಿ ನಾವು ಇವೆಲ್ಲವನ್ನು ಕೂಡ ನಾವು ಕಾಂಪ್ರಿಹೆನ್ಸಿವ್ ಆಗಿ ಇದನ್ನು ನಾನು DC-ಅವರು ಆಸಕ್ತಿ ವಹಿಸಿದ್ದಾರೆ. ಮತ್ತು ಕಾರ್ಪೊರೇಷನ್ ಕಮಿಷನರ್ ಎಲ್ಲ ಅಧಿಕಾರಿಗಳು, ADL ಎಲ್ಲರೂ ಇದ್ದಾರೆ, ಪೊಲೀಸರು ಇದ್ದಾರೆ. ನಾನು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಯಾವುದೇ ಒತ್ತಡಕ್ಕೆ, ಯಾವುದೇ ರಾಜಕೀಯಕ್ಕೆ, ಯಾವುದೂ ಕೂಡ ಮೇಯರ್ ಅವ್ರದ್ದಿರಲಿ, MP ಪಾಟೀಲ್, ಯಾರು ಕಾರ್ಪೊರೇಟ್ ಇರಲಿ, ಯಾರು ಮಾಧ್ಯಮದವ್ರದ್ದು, ನಿಮ್ದು ಯಾರ್ದಿದ್ದರೂ ಕೂಡ ಅದನ್ನು ಒತ್ತುವರಿಯನ್ನು ತಗ್ಗಿಸಿ, ಯಾರು ಬಡವರಿದ್ದಾರೆ, ಯಾವುದು ಮನೆಗಳಿದ್ದರೆ ಬಡವರಿಗೆ ಬೇರೆ ಕಡೆ ಒಂದು ಮಾಡುವಂಥ ಅವಕಾಶ ಕೊಡಿ. ಹೀಗಾಗಿ
ಒಂದು ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಇದು ಮಾಡ್ತೀವಿ. ಆಮೇಲೆ ಇದನ್ನ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸ್ಟಾರ್ಟ್ ನೋಡ್ ಇದು ಮಾಡಿ ಹೀಗೆ ಮಾಡಿದ್ರೆ ಆಗ್ತದೆ. ಮತ್ತೆ ನೆನಪಾಡಿದ್ರೆ ಮತ್ತೆ ಒತ್ತಡಗಳು ಮತ್ತು ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಈಗ ಇದು ಇದೆ, ಜನ ಅರ್ಥೈಸ್ಕೋತಾರೆ. ಹೀಗೆ ಮಾಡ್ಬಿಡ್ಬೇಕು. ಅದನ್ನು ಎಷ್ಟು ದಿವಸ ಅಲ್ಲ, ಇಮಿಡಿಯೇಟ್ ವೈಟಿಂಗ್ ಏನಿಲ್ಲ. ವೈಟಿಂಗ್ ಪ್ರಶ್ನೆ ಬಂದಿಲ್ಲ ಇಲ್ಲಿ ವಾಟರ್ ಟ್ರೈನ್ ಹೋಗಬೇಕಾಗಿದೆ. ವೈಟಿಂಗ್ ಏನು ಕ್ವಶನ್ ಬರ್ತದೆ ಸರ್? ಇನ್ನೊಂದು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋದಿಲ್ಲ. ಅದಲ್ಲದೆ ನಾನು ಇವತ್ತು ಏರಿಯಾಸ್ ಏನಿದಾವೆ ಒಂದು ಸಾಮೂಹಿಕವಾಗಿ ಒಂದು ಏಜೆನ್ಸಿಗೂ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಏಜೆನ್ಸಿ ಎಲ್ಲರೂ ಕೂಡ್ಕೊಂಡು ದಿವಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಏಜೆನ್ಸಿನ ಫಿಕ್ಸ್ ಮಾಡಿ ಪೂರ್ತಿ ಸ್ಟಡಿ ಮಾಡಿ ಅದನ್ನು ವಿಜಯಪುರ